ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಅಣ್ಣದು ಮತ್ತು ಅತ್ತಿಗೆದು ಆ್ಯನಿವರ್ಸರಿ ಇದೆ, ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ನಾವು ಕಸಿನ್ಸ್ ಹಾಗೆ ಫ್ಯಾಮಿಲಿ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಅದನ್ನ ಯಾಕೆ ವ್ಲಾಗ್ ಮಾಡಬಾರ್ದು ಅನಿಸ್ತು. ಸೊ ಅಲ್ಲಿಗೆ ಹೋಗಿ ಅವ್ರಿಗೆ ವಿಶ್ ಮಾಡಿ ಬರೋಣ ಅಂತ. ಸೊ ಇವಾಗ ನಾನು, ನಮ್ಮ ಅಕ್ಕ, ಬಾವ ಎಲ್ಲರೂ ಇಲ್ಲಿಂದ ಹೊರಡ್ತಿದ್ದೀವಿ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಕೇಕ್ ಇಸ್ಕೊಳಕ್ಕೆ ಬಂದಿದ್ದೀವಿ ಇವಾಗ. ಮುಂದೆ ಇಟ್ಕೊಂಡು ಹೋಗ್ಬೋದಾ? ಇದು ಡಿಕ್ಕಿ ಮಾಡ್ತೀನಿ ನಾನು ಬೇಡ, ನಾನು ಬಂದಿಲ್ಲ. ಚೆನ್ನಾಗಿಲ್ವ? ನೀಟಾಗಿ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟು ನಿನ್ನೆ ಮಾಡಿದ್ವಿ. ಒಂದು ವರ್ಷದ ಆ್ಯನಿವರ್ಸರಿ ನಮ್ಗ ಮಕ್ಕಳದು ಆನಿವರ್ಸರಿ. ಮಕ್ಕಳು ಖುಷಿಯಾಗಿರ್ಬೇಕು, ಆಯ್ತಾ? ಖುಷಿಯಾಗಿರೋದಕ್ಕೆ ನಾವೆಲ್ಲ ಸೇರಿ ತಂದೆ ತಾಯಿ ಎಲ್ಲ ಆಶೀರ್ವಾದ ಮಾಡಿ ಮಾಡ್ತಾ ಇದೀವಿ. ಒಂದು ವರ್ಷದ ಪೂರೈಸಿದ್ದಾರೆ ಮಕ್ಕಳು, ಇನ್ಮೇಲೂ ಸಂತೋಷವಾಗಿರ್ಬೇಕು ಅಂತ ನಮ್ಮ ಅಭಿಲಾಷೆ. ಖುಷಿ ಆಯ್ತಿದ್ಯಾ? ತುಂಬಾ ಸಂತೋಷ. ನಮ್ಮ ಹಳ್ಳಿಯವರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರದೇ ಎಲ್ಲ ಡಿನ್ನರ್ ಪಾರ್ಟಿಗಳು. ಹೌದಾ? ಮತ್ತೆ ಡೆಕೋರೇಷನ್ಗೆ ನಮ್ಮ ಹಳ್ಳಿಯವ್ರು ಬರ್ಲಿಲ್ಲ. ಆದ್ರೆ ಪಾಪ ನನ್ನ ಮಗನ್ಗೆ ತುಂಬಾ ಬೇಜಾರಾಯ್ತು. ತುಂಬಾ ಕಷ್ಟ ಆಯ್ತು ಮಾಡಕ್ಕೆ. ಆದ್ರೂ ಏನೋ ನನ್ ಮಗ ಅಡ್ಜಸ್ಟ್ ಮಾಡ್ಕೊಂಡಿದ್ದೇನೆ. ಇಷ್ಟೆಲ್ಲ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಎಲ್ಲಾರ್ಗು ಅಭಿನಂದನೆ. ಥ್ಯಾಂಕ್ ಯು. ನನ್ನ ಮಕ್ಕಳಿಗೆ ದೇವ್ರು ಒಳ್ಳೇದ್ ಮಾಡಿ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ. ಇವ್ರು ನೋಡಿ ಬ್ಯುಸಿ ಆಗೋರೆ ಮಾತಾಡೋದ್ರಲ್ಲಿ. ಒಂದು ವರ್ಷದ ಆನಿವರ್ಸರಿಗೆ ಗಿಫ್ಟ್ ಕೊಟ್ಟಿರೋದು ಆಲ್ಬಮ್. ನೋಡ್ದಾ ನೀನು? ಇಲ್ಲ, ನೋಡ್ತಾ ಇದ್ದೆ ಮೇಲೋದೆ. ಇಲ್ಲ, ಆಂಟಿನ ತೆಗಿತೀನಿ. ಖುಷಿ ಆಯ್ತಾ ಆಂಟಿ ಆಲ್ಬಮ್ ನೋಡಿ? ನೀನು ಖುಷಿ ಆದ್ರೆ ನಮ್ಮ ಖುಷಿ. ಸುಮ್ಮನೆ ಮರಿ ರಿಕಾರ್ಡ್ ಮಾಡಬೇಡ. ನಾನು ತೋರಿಸ್ತೇನೆ. ಇವರೇ ನಮ್ಮ ಅಣ್ಣವ್ರಮ್ಮ. ಹೇಳು. ಪ್ರಿಪ್ರೇಷನ್ ಕಲರ್ ಮ್ಯಾಚಿಂಗ್ ಇದೆ ಟವಲ್ಗೆ. ಆಯ್ತಾ? ಅದು ಸೀನಿಯರು, ಇದು ಇನ್ನೂ ಜೂನಿಯರು. ಅದು ಹಿಂದಗಡೆ ದಾರ ತೆಗೆದ್ಬಿಡೋದು. ಇಲ್ಲಿ ನಾವೇ ಕಸಿನ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಡೆಕೋರ್ ಮಾಡ್ತಿದ್ವಿ. ನಮ್ಮ ಅಣ್ಣ ಆಲ್ಮೋಸ್ಟ್ ಮುಗಿಸಿದ್ರು ಬಲೂನ್ ಡೆಕೋರ್ಸು ಅದೆಲ್ಲನೂ. ನಾವು ಬಂದಮೇಲೆ ನಮ್ಮ ಭಾವನ ಕ್ರಿಯೇಟಿವಿಟಿ ಆ್ಯಡ್ ಮಾಡಿ ಇಲ್ಲಿ ಡಕ್ ಮಾಡಿರೋದಾಗಿರ್ಬೋದು, ಅದೆಲ್ಲ ನಮ್ಮ ಭಾವನ ಕ್ರಿಯೇಟಿವಿಟಿ ಅದೆಲ್ಲ ಮಾಡಿ ಹಾಗೆ ಡೆಕೋರ್ನ ಕಂಪ್ಲೀಟ್ ಮಾಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಹಾಯ್. ತೆಗ್ದೆ. ಅವನಿಗೆ ಲೈಟ್ ಇದು. ಹೊಸ ವರ್ಷ ಯಾರು
ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ ಬೋತ್ ಆಫ್ ಯು. 3 days later. ಆ್ಯನಿವರ್ಸರಿ ಮುಗಿದು 3 ಡೇಸ್ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಒಂದು ನಾನ್ ವೆಜ್ ಫಂಕ್ಷನ್ ಇತ್ತು ನಮ್ಮ ಅತ್ತಿಗೆ ಮನೆ ಕಡೆ, ಬೀಗ್ರೂಟದ ಫಂಕ್ಷನ್ನು. ಸೊ ಅದನ್ನು ಅಟೆಂಡ್ ಮಾಡಿದ್ವಿ. ಮುಂದೆ ಅದ್ರ ಕ್ಲಿಪ್ಸ್ನ ನೋಡ್ತೀರಾ. ಸೊ ಫಂಕ್ಷನ್ ಇದ್ದಿದ್ದು ಮದ್ದೂರಲ್ಲಿ. ಡೆಫಿನೆಟ್ಲಿ ಮದ್ದೂರು ರೋಡೇನ ಮಿಸ್ ಮಾಡೋಕ್ಕಾಗಲ್ಲ. ಹಾಗೆ ಕಾಫಿ ಕುಡಿದು ನಾವು ಅಲ್ಲಿಂದ ಹೊರಟ್ವಿ.